ಬಸವರಾಜ ಮುತ್ಕಿನ ಟ್ರ್ಯಾಪ್ ಮಾಡಿದ್ರು ಅನ್ನುವಂಥ ವಿಷಯ ಕೇಳಿ ಬರ್ತಿತ್ತು. ಟ್ರ್ಯಾಪ್ ಮಾಡಿಲ್ಲ, ಟ್ರ್ಯಾಪ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು. ಹೆಂಗಾರು ಮಾಡಿ ನಾನು ಟ್ರ್ಯಾಪ್ ಮಾಡಬೇಕು ಅಂತೇಳಿ ಐಶ್ವರ್ಯ ಗೌಡನ ಬಿಟ್ಟರು. ನನಗೆ ದುಡ್ಡಿನ ಆಮಿಷ ಒಡ್ಡಕ್ಕೆ ನೋಡಿದರು, ಬೇರೆ ಬೇರೆ ರೀತಿ ಟ್ರ್ಯಾಪ್ ಮಾಡೋಕ್ಕೆ ನೋಡಿದರು. ವಿನಯ್ ಕುಲಕರ್ಣಿ ಅವರು, ಅವ್ರ ಮಾವ RTO ಅಣ್ಣಿಗೇರಿ ಮಾಲ್ತೇಶ್ ಅಂತದಾರ, ಅವರು ನಿಗಮ ಮಂಡಳಿ ಕಾಂಟ್ರಾಕ್ಟರ್ ಅಂತ ರಮೇಶ್, ಇವರೆಲ್ಲ ಸೇರಿಕೊಂಡು ಐಶ್ವರ್ಯ ಗೌಡ ಜೊತೆಗೆ ಸರಿ ಸುಮಾರು 24ರಿಂದ 40 ಕೋಟಿಯ ವ್ಯವಹಾರ ಮಾಡಿದ್ದು. ಪ್ರತಿದಿನ 1 ಕೋಟಿಗೆ 1 ಲಕ್ಷ ರೂಪಾಯಿದಂಗೆ ಬಡ್ಡಿ ಹಂಗೆ ವ್ಯವಹಾರ ಮಾಡಿದ್ದು. ಇವೆಲ್ಲ ವಿಷಯಗಳು ನನಗೆ ಗೊತ್ತಿತ್ತು. ಈ ಐಶ್ವರ್ಯ ಗೌಡ ಮತ್ತು ವಿನಯ್ ಕುಲಕರ್ಣಿ ಅವ್ರ ಮಧ್ಯೆ ದುಡ್ಡಿನ ವ್ಯವಹಾರ ನಡೆದಿರೋದು ಸತ್ಯ. ಇದಕ್ಕೆ ನಾನು ಸಾಕ್ಷಿ ಅದೀನಿ. ವಿನಯ್ ಕುಲಕರ್ಣಿ ಅವರು ನಾನು ಅಪ್ರೂವರ್ ಆಗಬಾರ್ದು ಮತ್ತು ಅವರೆಲ್ಲ ವಿಷಯಗಳು ಆಚೆ ಬರಬಾರ್ದು ಅಂತ ನಾನು ಹತ್ತಿಕ್ಕಬೇಕು ಅಂತೇಳಿ ಈ ಪ್ಲ್ಯಾನ್ ಮಾಡಿದರು. ಬಟ್ ಆ ಪ್ಲ್ಯಾನ್ ಒಳಗೆ ಅವ್ರು ಸಕ್ಸಸ್ ಆಗಲಿಲ್ಲ. ಅವರು ತೋಡಿದಂಥ ಗುಂಡಿ ಒಳಗೆ ಅವರೇ ಬಿದ್ದು ಸಿಗಾಕೊಂಡಾರ. ಇವತ್ತು ಈ ಇಡೀ ದಾಳಿಗೆ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ಪತ್ರಿಕೆಗಳೊಳಗೂ ನೋಡಿದೆ ಮತ್ತು ಎಲೆಕ್ಟ್ರಾನಿಕ್ ಮತ್ತು ಮಾಧ್ಯಮದೊಳಗೂ ನೋಡಿದೆ. ಬಸವರಾಜ ಮುತ್ಕಿನ ಟ್ರ್ಯಾಪ್ ಮಾಡಿದ್ರು ಅನ್ನುವಂಥ ವಿಷಯ ಕೇಳಿ ಬರ್ತಿತ್ತು. ಟ್ರ್ಯಾಪ್ ಮಾಡಿಲ್ಲ, ಟ್ರ್ಯಾಪ್ ಮಾಡೋಕ್ಕೆ ಪ್ರಯತ್ನ ಮಾಡಿದರು. ವಿನಯ್ ಕುಲಕರ್ಣಿ ಅವರು, ಐಶ್ವರ್ಯ ಗೌಡ ಮತ್ತು ಯೋಗೇಶ್ ಗೌಡರ ಕೊಲೆ ಕೇಸಿನ ಸಹ ಆರೋಪಿ ಆದಂಥ ಅಶ್ವಥ್ ಇವರೆಲ್ಲ ಸೇರಿಕೊಂಡು ನಾನು ಯಾವಾಗ ನಾನು ಅಪ್ರೂವರ್ ಆಗೋಕ್ಕೆ ನಾನು ಈ ಕೇಸ್ನ ಸತ್ಯ ಹೇಳಬೇಕಂತೇಳಿ ನಾನು ಅಪ್ಲಿಕೇಶನ್ ಹಾಕಿದ್ದೆ. ಅದು ಟೆಕ್ನಿಕಲ್ ಇಶ್ಯೂದಿಂದ, ಅದು ಕಾರಣಾಂತರಗಳಿಂದ 2023 ಚುನಾವಣೆಗಿಂತ ಮುಂಚೆನೇ ಹಾಕಿದ್ದೆ. ಆವಾಗ ಅದು ಕಾರಣಾಂತರಗಳಿಂದ ಅದು ರಿಜೆಕ್ಟ್ ಆಗಿತ್ತು. ಮುಂದೆ ನಾನು ಮತ್ತೊಂದು ಅಪ್ಲಿಕೇಶನ್ ಹಾಕ್ತೇನೆ ಅನ್ನೋದು ಅವರಿಗೆ ಬಹುಶಃ ಅವರಿಗೆ ಅದೊಂದು ಊಹಿಸ್ಕೊಂಡಿದ್ರು ಏನೋ ಗೊತ್ತಿಲ್ಲ. ಹೆಂಗಾರು ಮಾಡಿ ನಾನು ಟ್ರ್ಯಾಪ್ ಮಾಡಬೇಕು ಅಂತೇಳಿ ಐಶ್ವರ್ಯ ಗೌಡನ ಬಿಟ್ಟರು. ನನಗೆ ದುಡ್ಡಿನ ಆಮಿಷ ಒಡ್ಡಕ್ಕೆ ನೋಡಿದರು, ಬೇರೆ ಬೇರೆ ರೀತಿ ಟ್ರ್ಯಾಪ್ ಮಾಡೋಕ್ಕೆ ನೋಡಿದರು. ನಾನು ಯಾವುದೇ ಟ್ರ್ಯಾಪಿಗೂ ಒಳಗಾಗಿಲ್ಲ. ಮಾಧ್ಯಮದ ಮುಖಾಂತರ ನಾನು ಯಾಕೆ ಈ ಕ್ಲಾರಿಫಿಕೇಷನ್ ಕೊಡಬೇಕಂತ ಮಾಡೀನಂದರೆ, ನಾನು ಸತ್ಯದ ಪರವಾಗಿ ನಿಂತೇನೆ. ನಾನು ಈಗಾಗಲೇ ಏನು ತಪ್ಪುಗಳನ್ನು ಮಾಡೀನಿ, ಆ ತಪ್ಪುಗಳನ್ನು ನಾನು ಆಗಲೇ ಕೋರ್ಟ್ನಾಗ ನಾನು ಒಪ್ಕೊಂಡಿನಿ. ಕೋರ್ಟ್ ಏನು ನಿರ್ಧಾರ ತೊಗೊಂಡ್ರು ನಾನು ಅದಕ್ಕೆ ಬದ್ಧವಾಗಿರ್ತೀನಿ. ಮುಖ್ಯವಾಗಿ ಈ ಕೇಸ್ ಒಳಗೆ ನನ್ನನ್ನು ಟ್ರ್ಯಾಪ್ ಮಾಡಿಲ್ಲ. ಟ್ರ್ಯಾಪ್ ಮಾಡೋಕ್ಕೆ ಭಾಳಷ್ಟು ಪ್ರಯತ್ನ ಪಟ್ಟರು. ಯಾಕೆಂದರೆ ವಿನಯ್ ಕುಲಕರ್ಣಿ ಅವರು, ಅವ್ರ ಮಾವ RTO ಅಣ್ಣಿಗೇರಿ ಮಾಲ್ತೇಶ್ ಅಂತದಾರ, ಅವರು ಇವರೆಲ್ಲ ಸೇರಿಕೊಂಡು, ಆಮೇಲೆ ರಮೇಶ್ ಕಾಂಟ್ರಾಕ್ಟರ್, ಅವರು ನಿಗಮ ಮಂಡಳಿ ಕಾಂಟ್ರಾಕ್ಟರ್ ಅಂತ ರಮೇಶ್, ಇವರೆಲ್ಲ ಸೇರಿಕೊಂಡು ಐಶ್ವರ್ಯ ಗೌಡ ಜೊತೆಗೆ ಸರಿ ಸುಮಾರು 24ರಿಂದ 40 ಕೋಟಿಯ ವ್ಯವಹಾರ ಮಾಡಿದರು. ಪ್ರತಿದಿನ 1 ಕೋಟಿಗೆ 1 ಲಕ್ಷ ರೂಪಾಯಿದಂಗೆ ಬಡ್ಡಿ ಹಂಗೆ ವ್ಯವಹಾರ ಮಾಡಿದ್ದು. ಇವೆಲ್ಲ ವಿಷಯಗಳು ನನಗೆ ಗೊತ್ತಿತ್ತು. ಮತ್ತು ಮುಖ್ಯವಾಗಿ ಎಲ್ಲದಕ್ಕಿಂತ ಹೆಚ್ಚಿಗೆ ಯಾವಾಗ ಇವರು ಸುಳ್ಳು ದಾಖಲೆಗಳನ್ನು ತಗೊಂಡು ಕೋರ್ಟಿನ ಗಮನವನ್ನು ಬೇರೆ ಕಡೆ ಹರಿಸ್ಬೇಕನ್ನುವಂಥ ಪ್ರಯತ್ನ ಮಾಡಿದ್ರಲ್ಲ, ಆವಾಗ ನನ್ನ ಕಡೆ ಇದ್ದಂಥ ಎಲ್ಲ ದಾಖಲೆಗಳನ್ನು ನಾನು ಅಫಿಡೇವಿಟ್ ಮೂಲಕ ಹೈಕೋರ್ಟಿಗೆ ನಾನು ಸಲ್ಲಿಸಿದ ಮೇಲೆ ಹೈಕೋರ್ಟ್ ಒಂದು ಸರಿಯಾದ ನಿರ್ಧಾರ ತಗೊಂಡು ಆ ದಾಖಲೆಗಳನ್ನೆಲ್ಲ ಪರಿಶೀಲನೆ ಮಾಡ್ತು, ಸರಿಯಾದ ನಿರ್ಧಾರ ತಗೊಂತು. ಆವಾಗ ಅವರು ಎಲ್ಲರ ಗಮನಕ್ಕೂ ಬಂದಿದ್ದೇನೆಂದರೆ, ಇದರೊಳಗೆ ನನ್ನನ್ನು ಟ್ರ್ಯಾಪ್ ಮಾಡಿಲ್ಲ ಮತ್ತು ನಾನು ತಪ್ಪು ಮಾಡಿಲ್ಲ ಅನ್ನೋ ವಿಷಯ ಎಲ್ಲರ ಗಮನಕ್ಕೂ ಬಂತು. ಈ ಐಶ್ವರ್ಯ ಗೌಡ ಮತ್ತು ವಿನಯ್ ಕುಲಕರ್ಣಿ ಅವ್ರ ಮಧ್ಯೆ ದುಡ್ಡಿನ ವ್ಯವಹಾರ ನಡೆದಿರೋದು ಸತ್ಯ. ಇದಕ್ಕೆ ನಾನು ಸಾಕ್ಷಿ ಅದೀನಿ. ಇಲ್ಲಿವರೆಗೂ ಯಾರೂ ಸಹಿತ ನನ್ನ ಕರೆದು ಕೇಳಿಲ್ಲ. ಅಂಥ ಪರಿಸ್ಥಿತಿ ಬಂದು ಕರೆದು ಕೇಳಿದರೆ ನಾನು ಆ ದಾಖಲೆಗಳ ಸಮೇತ ನಾನು ಸಂಬಂಧಪಟ್ಟಂಥ ಇಲಾಖೆಗೆ ನನ್ನ ಹೇಳಿಕೆಯನ್ನು ಕೊಡೋಕೆ ನಾನು ರೆಡಿ ಇದ್ದೀನಿ. ಇಲ್ಲ, ಇಡಿಯಿಂದ ನನಗೆ ಇಲ್ಲಿವರೆಗೆ ಏನೂ ಬಂದಿಲ್ಲ. ಬಟ್ ನಾನು ಮಾತ್ರ ನನ್ನ ಎಲ್ಲ ದಾಖಲೆಗಳನ್ನು ಕೋರ್ಟ್ನೊಳಗೆ ಅಫಿಡೇವಿಟ್ ಮಾಡಿ ನಾನು ಅಫಿಡೇವಿಟನ್ನು ಹಾಕಿನೇ ಅರ್ಜಿ ಸಲ್ಲಿಸೀನಿ. ಮತ್ತು ಮುಖ್ಯವಾಗಿ ಏನಾಯ್ತು ಅಂದ್ರೆ, ಈ ಕೇಸ್ ಒಳಗೆ ನಾನು ಇದ್ದಾಗೂ ಸಹಿತ ಸಾಕ್ಷಿಗಳನ್ನು ಬೇರೆ ಬೇರೆಯವ್ರ ಮುಖಾಂತರ ಹೋಸ್ಟೆಲ್ ಮಾಡ್ಸೋಕ್ಕೆ ಬೇರೆ ಬೇರೆಯವ್ರ ಮುಖಾಂತರ ಹ್ಯಾಂಡ್ಲ್ ಮಾಡಿದ್ದು ನನ್ನ ಕಣ್ಮುಂದೆ ಕಂಡು ಬಂದೈತಿ. ಈಗಲೂ ಸಹ ಆ ಪ್ರಕ್ರಿಯೆ ಕಂಡು ಬರತೈತಿ. ಈ ಆ ಸಾಕ್ಷಿಗಳನ್ನು ನನ್ನ ಮುಂದೆ ಹ್ಯಾಂಡ್ಲ್ ಮಾಡಿದ್ದು ನನಗೆ ಗೊತ್ತಿರೋದ್ರಿಂದ ಮತ್ತು ನಾನು ಅಪ್ರೂವರ್ ಆಗೋದು ಅಪ್ಲಿಕೇಶನ್ ಹಾಕಿದ ಮೇಲಿಂದ ಇವರು ವಿನಯ್ ಕುಲಕರ್ಣಿ ಅವರು ಇದನ್ನು ಭಾಳ ಸೀರಿಯಸ್ ಆಗಿ ತೊಗೊಂಡು ಹೆಂಗಾರ ಮಾಡಿ ನನ್ನನ್ನು ಈ ಕೇಸ್ನೊಳಗೆ ನಾನು ಅಪ್ರೂವರ್ ಆಗಬಾರ್ದು ಮತ್ತು ಅವರೆಲ್ಲ ವಿಷಯಗಳು ಆಚೆ ಬರಬಾರ್ದು ಅಂತ ನಾನು ಹತ್ತಿಕ್ಕಬೇಕು ಅಂತೇಳಿ ಈ ಪ್ಲ್ಯಾನ್ ಮಾಡಿದರು. ಬಟ್ ಆ ಪ್ಲ್ಯಾನ್ ಒಳಗೆ ಅವ್ರು ಸಕ್ಸಸ್ ಆಗಲಿಲ್ಲ. ಅವರು ತೋಡಿದಂಥ ಗುಂಡಿ ಒಳಗೆ ಅವರೇ ಬಿದ್ದು ಸಿಗಾಕೊಂಡಾರ ಇವತ್ತು.